ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತು ಬಂದು ಭಾನುವಾರ ಬೆಳಗ್ಗೆ ಮಕ್ಕಳನ್ನು ಮಲಗಿದ್ದಾರೆ. ನೆಕ್ಸ್ಟು ಬಂದು ಮಧ್ಯಾಹ್ನ ಆಮೇಲೆ ಕಂಟಿನ್ಯೂ ಮಾಡಲಿಲ್ಲ ವಿಡಿಯೋ. ಅಡುಗೆ ಕೂಡ ಆಯಿತು, ನೋಡ್ತಾ ಇರ್ಬೋದು. ಅಪ್ಪ ತಂದಂಥ ತೊಗರಿ ಕಾಳು ಹಾಕಿ ಬಸ್ಸಾರು ಮಾಡಿ ಮುದ್ದೆ ಮಾಡಿದೆ. ಇವಾಗ ಊಟ ಎಲ್ಲ ಮಾಡಿಕೊಂಡು ಇವಾಗ ಹೊರಗಡೆ ಸ್ವಲ್ಪ ಶಾಪಿಂಗ್ ಇತ್ತು, ಮನೆಗೆ ಗ್ರೋಸರಿ ಎಲ್ಲ ತರಬೇಕಿತ್ತು. ಆಲ್ರೆಡಿ 3 ತಿಂಗಳಾಗಿತ್ತು, ಅಕ್ಟೋಬರಲ್ಲಿ ತಂದಿದ್ದು. ಅದರಿಂದ ಇವಾಗ ಎಲ್ಲರೂ ಕೂಡ ಹೊರಟಿದ್ದೀವಿ. ಮಗುನ ಬಾರೋ ಅಂದರೆ ಬರ್ತಾ ಇರಲಿಲ್ಲ. ಅದರಿಂದ ಖುಷಿಗೇನೋ ಹೇಳ್ತಾಯಿದ್ದೆ, ಏನೇನೋ ತೊಗೊಂಡು ಬಾ ಅಂತ. ಹಾಗೆ ಅದನ್ನೇ ಕೇಳಿಸ್ಕೊಂಡು ನಿಂತಿದ್ದೆ ನಾನು ಕೂಡ. ಇವಾಗ ನಾವು ಹೊರಟಿದ್ದೀವಿ ಶಾಂತಿನಗರ ಹತ್ರ ಇರೋವಂತಹ ಮೆಟ್ರೋ ಬಜಾರ್ಗೆ. ಬನ್ನಿ ಹೋಗೋಣ, ಶಾಪಿಂಗ್ ಮಾಡೋಣ. ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅನ್ನೋದು ಕೂಡ ಎಲ್ಲನೂ ಆಟೋದಲ್ಲೇ. ಬಟ್ಟೆ ಅಲ್ವಾ? ಟೈಮ್ ಎಷ್ಟು? ಶಾಪಿಂಗ್ ಎಲ್ಲ ಆಯ್ತು. ಇವಾಗ ನಾನು ಮಗಳು ಆಟೋದಲ್ಲಿ ಐಟಮ್ಸ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಹಸ್ಬೆಂಡು ಗಾಡೀಲಿ ಬರ್ತಾ ಇದ್ದಾರೆ. ಬನ್ನಿ ಹೊರಡೋಣ. ಗುಡ್ ಈವ್ನಿಂಗ್, ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈಗ ಟೈಮ್ ಆಗಿದೆ 7:30. ಇವಾಗ ಮಗಳನ್ನ ಕೂಡ ಕರ್ಕೊಬಂದೆ, ಡ್ಯಾನ್ಸ್ ಕ್ಲಾಸ್ ಇತ್ತು ಅಂತ. ಈಗ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಡುಗೆ ಬಂದು ರೈಸ್ಗೆ ನೀರಿಟ್ಟಿದ್ದೀನಿ, ನೀರು ಕಾಯ್ತಾಯಿದೆ. ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಚಪಾತಿಗೆ ಪಲ್ಯ ಬಂದು ಅಪ್ಪ ಊರಿಂದ ಇದನ್ನು ತಂದಿದ್ರು, ಚಪ್ರದ ಅವರೆಕಾಯಿ. ನಮ್ಮ ಕಡೆ ನೆಲ್ಲ ಅವರೆಕಾಯಿ ಅಂತಾರೆ, ಈ ಕಡೆ ಚಪ್ರದ ಅವರೆಕಾಯಿ ಅಂತಾರೆ. ಇದು ಪಲ್ಯ ಮಾಡೋಣ, ಸಾಂಬಾರು ಒಂಥರ ಗ್ರೇವಿ ಥರ, ರೈಸ್ಗೂ ಆಗೋ ಥರ ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊತಾಯಿದ್ದೀನಿ. ಇಷ್ಟವ್ರಿಗೂ ಸ್ವಲ್ಪ ಕೆಲಸ ಇತ್ತು, ಅದರಿಂದ ಕ್ಲೀನ್ ಮಾಡೋಕ್ಕಾಗಿಲ್ಲ. ಇವಾಗ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೀನ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಸಿಂಪಲ್ಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದಂಥದ್ದು ಮತ್ತು ಕ್ಲೀನ್ ಮಾಡಿದಂಥ ಚಪ್ರದ ಅವರೆಕಾಯಿ ಹಾಕಿ ಇವಾಗ ಸ್ವಲ್ಪ ಆಯಿಲಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಹಸಿ ವಾಸನೆ ಹೋದರೆ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ಒಂದು 2ರಿಂದ 3 ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ಮತ್ತು ಕಾಯಿ ತುರಿ ಕೂಡ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ನಾನು ತೆಳ್ಳಗೆ ಮಾಡ್ತಾಯಿದ್ದೀನಿ, ಏಕೆಂದರೆ ಅನ್ನಕ್ಕೂ ಕೂಡ ಬೇಕಾಗಿದೆ. ಮತ್ತು ಅನ್ನ ಮಾಡೋದ್ರಿಂದ ಅನ್ನಕ್ಕೆ ಬೇರೆ ಸಾಂಬಾರು ಏನು ಬೇಡ, ಇದರಲ್ಲೇ ಸ್ವಲ್ಪ ಗ್ರೇವಿ ಥರ ಮಾಡೋಣ ಅಂತ ನೋಡ್ತಾ ಇರ್ಬೋದು. ಇವಾಗ ಸ್ವಲ್ಪ ಫ್ರೈ ಆಗಿದೆ ಆಯಿಲಲ್ಲಿ. ಇವಾಗ ಕಟ್ ಮಾಡ್ಕೊಳ್ಳೋಂಥ ಟೊಮೊಟೊ ಕೂಡ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಒಂದು 3 ಹಾಕ್ಕೊಂಡಿದ್ದೀನಿ. ಹುಳಿ ಟೊಮೊಟೊ ಇದು, ಬೇಕಿದ್ರೆ ಒಂದು 4 ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ. ಟೊಮೊಟೊ ಹಾಕ್ಕೊಂಡ್ಮೇಲೆ ನಾನು ಇತ್ತಿಗೆ ಮನೇಲೇ ಮಾಡಿದಂಥ ಸಾಂಬಾರು ಪೌಡ್ರ್, ಏನು ಹುಳಿ ಸಾಂಬಾರು ಪೌಡ್ರ, ಹುಳಿ ಸಾಂಬಾರಿಗೆ ಹಾಕ್ತೀವಲ್ಲ ಅದನ್ನೇ ನಾನಿಲ್ಲಿ ಆ್ಯಡ್ ಮಾಡ್ಕೊತಾಯಿದ್ದೀನಿ. ಇವಾಗ ಅದ್ರ ಜೊತೆ ಅದನ್ನ ಟೊಮೊಟೊ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಚಪಾತಿಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ತಂದಿದ್ರು ಅಪ್ಪ, ಅದಕ್ಕೋಸ್ಕರ ಇನ್ನು ಯಾವಾಗಲೂ ಸಾಂಬಾರೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ ಕೂಡ ಹಾಕ್ಕೋತಾಯಿದ್ದೀನಿ ನಾನು. ಇವಾಗ ಅತ್ತಿಗೆ ಮಿಕ್ಸ್ ಮಾಡಿಕೊಂಡು ಎಷ್ಟು ನಮಗೆ ತೆಳ್ಳಗೆ ಬೇಕು ಅಂದರೆ, ಇಲ್ಲಾಂದರೆ ಗಟ್ಟಿಗೂ ಕೂಡ ಮಾಡ್ಕೋಬೋದು. ನಾನು ರೈಸ್ಗೂ ಕೂಡ ಬೇಕಾಗಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ. ಇವಾಗ ಅದ್ರ ಜೊತೆ ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗೇ ಬೇಗನೆ ಮಾಡ್ಬೋದು. ಈ ಥರ ತರಕಾರಿಗಳಿದ್ದ ಜಾಸ್ತಿ ಇರ್ತವೆ, ಆವಾಗ ಬೇವಾಗಲೂ ಸಾಂಬಾರೇ ಮಾಡೋಕ್ಕಾಗಲ್ಲ, ಪಲ್ಯ ಬೇಕಾಗುತ್ತೆ ಅನ್ನೋ ಟೈಮಲ್ಲಿ ಬೇಕಾದರೆ ಈ ಥರ ಮಾಡ್ಕೋಬೋದು. ಹಸ್ಬೆಂಡ್ಗೆ ಡ್ರೈ ಪಲ್ಯ ಅಂದರೆ ಇಷ್ಟ ಆಗೋಲ್ಲ ಚಪಾತಿಗೆ, ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿ ಟೈಪಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಏನಿದೆ ಚಪ್ರದ ಅವರೆಕಾಯಿ ತುಂಬ ಇಷ್ಟಪಡ್ತಾರೆ ಅವರು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಾನು ಕೂಡ. ನೋಡಿ, ಇವಾಗ ಸಾಂಬಾರು ಪೌಡ್ರೆಲ್ಲ ಹಾಕ್ಕೊಂಡಾಯಿತು. ಮತ್ತು ನಾನು ಎಷ್ಟು ಹದ ಬೇಕೋ ಅಷ್ಟು ನೀರು ಕೂಡ ಹಾಕ್ಕೋತಾ ಇದ್ದೀನಿ. ನೀರೆಲ್ಲ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು 2 ವಿಸಲ್ ಕೂಗಿಸಿದ್ರೆ ರೆಡಿ ಆಗುತ್ತೆ ಪಲ್ಯ. ಹಾಗೆ ಕೂಡ ನಾವು ಬೇಯಿಸ್ಕೋಬೋದು, ಏನು ಅಷ್ಟೊಂದು ಜಾಸ್ತಿ ಹೊತ್ತೇನು ತೊಗೊಳ್ಳಲ್ಲ. ಇದು ಕಾಯಿ ಸ್ವಲ್ಪ ಇದು ಕಾಳಾಗಿದೆ, ಚೆನ್ನಾಗಿ ಬಲ್ತಿದೆ ಕಾಯಿ, ಅದಕ್ಕೋಸ್ಕರ ನಾನು ಒಂದು 2 ವಿಸಲ್ ಕೂಗಿಸ್ಕೊತೀನಿ. ಇವಾಗ ನಾನು ಕಾಯಿ ತುರಿ ಕೂಡ ಹಾಕ್ಕೋತಾ ಇದ್ದೀನಿ, ಏಕೆಂದರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕ್ಕೊಂಡ್ರೆ, ಅದಕ್ಕೋಸ್ಕರ ಇಲ್ಲಿ ನಾನು ಕಾಯಿ ತುರಿ ಕೂಡ ಹಾಕ್ಕೋತಾ ಇದ್ದೀನಿ. ಸ್ವಲ್ಪನೇ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ, ಏಕೆಂದರೆ ಪಲ್ಯ ಅಲ್ವಾ ಇದು, ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗೆ ಈಸಿಯಾಗೆ ಮಾಡ್ಕೊಳೋ ಅಂಥ ಒಂದು ಪಲ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು, ಮಿಕ್ಸ್ ಎಲ್ಲ ಮಾಡಿದ್ದಾಯಿತು. ಇವಾಗ ನೋಡ್ತಾ ಇರ್ಬೋದು, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ ನಾನು. ಇವಾಗೆಲ್ಲ ಹಾಕಿದ್ದಾಯಿತು. ಇವಾಗ ನೋಡ್ತಾ ಇರ್ಬೋದು, ಸ್ವಲ್ಪ ನೀರು ಕೂಡ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ, ಗ್ರೇವಿ ಟೈಪಲ್ಲಿ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಫಸ್ಟೇ ನಾನು, ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಇದೆ. ಒಂಥರ ಬಲ್ತಿದ್ರೆ ಚಪ್ರದ ಅವರೆಕಾಯಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಬಲ್ತಿತ್ತು ಕೂಡ ಕಾಯಿ ಎಲ್ಲ, ತುಂಬ ಇಷ್ಟ ಆಯಿತು ನನಗೂ ಕೂಡ ಕಾಳೆಲ್ಲ ಇರೋದ್ರಿಂದ. ನೋಡಿ, ಅದಕ್ಕೆ ಇಟ್ಟಿದ್ದೀನಿ. ಅದು ಬೆಂದ ಮೇಲೆ ಸ್ವಲ್ಪ ತಿಕ್ನೆಸ್ ಕೂಡ ಬರುತ್ತೆ, ಸಾಕು ಅಂದ್ಬಿಟ್ಟು ಅದಕ್ಕೆ ಬೇಯಿಸ್ಕೊಂಡೆ. ನೋಡ್ತಾ ಇರ್ಬೋದು, ಚಪಾತಿ ಪಲ್ಯ ಈ ರೀತಿ ಬಂದಿದೆ. ಇವಾಗ ಊಟ ಕೂಡ ಹಾಕ್ಕೊಡ್ತಾ ಇದ್ದೀನಿ ಎಲ್ರಿಗೂ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗಲ್ಲ ಈವ್ನಿಂಗು, ಟ್ಯೂಸ್ಡೇ. ಸ್ವಲ್ಪ ಮೋಟ್ರು ನೀರೆತ್ತೋ ಅಂಥ ಮೋಟ್ರು ಸ್ವಲ್ಪ ರಿಪೇರಿ ಬಂದಿತ್ತು, ಅದು ರಿಪೇರಿ ಮಾಡಿಸೋಣ ಅಂತ ರಿಪೇರಿಯವ್ರನ್ನ ಹೋಗಿ ಕರ್ಕೊಂಬಂದಿದ್ದೆ. ಮೊನ್ನೆ ನೈಟೇ ಅದು ರಿಪೇರಿ ಬಂತು, ನೀರು ಕೂಡ ಹಿಡಿಯೋಕ್ಕಾಗಿರಲಿಲ್ಲ. ಅದಕ್ಕಿಂತ ಇವತ್ತು ಫುಲ್ಲು ಕೆಲಸ ಇದರಲ್ಲೇ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ಬೆಳಗ್ಗೆಯಿಂದ ಯಾವುದೂ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಈವ್ನಿಂಗು ಇದನ್ನು ಸ್ವಲ್ಪ ಕ್ಲಿಪ್ಪಿಗೆ ತೊಗೊಂಡೆ ಅಷ್ಟೇ, ಏಕೆಂದರೆ ಮನೇಲಿ ಒಂದು ಏನಾದ್ರು ರಿಪೇರಿ ಬಂದರೆ ಅದ್ರ ಕಡೆ ಗಮನ ಯಾವಾಗ ಅದರಲ್ಲೂ ಇದು ನೀರು ಅವಶ್ಯಕತೆ ಇರೋವಂಥದ್ದು, ಅದರಿಂದ ಅದ್ರ ಕಡೆನೇ ಸ್ವಲ್ಪ ಕೆಲಸ ಬ್ಯುಸಿ ಇದ್ದೆ ನಾನು. ಅವರು ಕೂಡ ಏನಂದರೆ ಬೇಗನೆ ಬಂದು ಮಾಡಿಕೊಡ್ತೀನಿ ಅಂದ್ಬಿಟ್ಟು ಬಂದು ಮಾಡಿಕೊಟ್ರು, ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೂ ಕೂಡ. ನೆಕ್ಸ್ಟು ಮತ್ತು ನೈಟು ಡಿನ್ನರ್ಗೆ ಬಂದು ಇವತ್ತು ಅನ್ನ ಸಾಂಬಾರು ಮಾಡಿದ್ದೆ. ಅದ್ರ ಜೊತೆ ಹಸ್ಬೆಂಡು ಇದೆ ಶನಿವಾರನೇ ಶನಿವಾರದ ದೇವಸ್ಥಾನದ ಪೂಜೆ ಮಾಡಿಸಿದ್ದೆ, ಅದು ಕಾಯಿತ್ತು. ಸ್ವೀಟ್ ಪೊಂಗಲ್ ಮಾಡು ಇವತ್ತು ನೈಟ್ಗೆ ಅಂತ ಹೇಳಿದ್ರು ಹಸ್ಬೆಂಡ್, ಬೆಳಗ್ಗೆ ಆಫೀಸ್ಗೆ ಹೋಗುವಾಗಲೇ. ಅದರಿಂದ ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಅಷ್ಟೇ ಹೆಸ್ರುಬೇಳೆ ಮತ್ತು ರೈಸು ಬೇಯಿಸಿಟ್ಕೊಂಡಿದ್ದೆ, ಅತ್ತಿಗೆ ಸ್ವಲ್ಪ ಬೆಲ್ಲ ಕರಗಿಸ್ಬಿಟ್ಟು ಹಾಕ್ಕೋತಾ ಇದ್ದೀನಿ, ಏಕೆಂದರೆ ತುಂಬ ಗಲೀಜಿರುತ್ತೆ ಇವಾಗಂತೂ ಬೆಲ್ಲದಲ್ಲಿ, ಕ್ಲೀನಾಗೇ ಇರೋದಿಲ್ಲ.
ಅದಕ್ಕೋಸ್ಕರ ಬೇರೆ ಸಪ್ರೇಟು ಬೆಲ್ಲನ ಕನಗಿಸ್ಬಿಟ್ಟು ಅದನ್ನು ಸೋಸಿ ಹಾಕ್ಕೋತಾ ಇದ್ದೀನಿ. ಸಿಂಪಲಾಗಿ ಇವಾಗ ಏನು ಸಂಕ್ರಾಂತಿ ಹಬ್ಬ ಕೂಡ ಬರ್ತಾಯಿದೆ. ಸಿಂಪಲ್ಲಾಗಿ ಸ್ವೀಟ್ ಪೊಂಗಲ್ ಮಾಡ್ಕೋಬೇಕು ಅಂದರೆ ಈ ಥರ ಕೂಡ ಮಾಡ್ಕೋಬೋದು. ಇದನ್ನು ಗಿಣ್ಣು ಥರನೂ ಅಂತಾರೆ. ನಾನು ಗಿಣ್ಣು ಥರ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರಲಿ ಅಂದ್ಬಿಟ್ಟು ಅತ್ತಿಗೆ ಬಾದಾಮಿ, ಸ್ವಲ್ಪ ಹುರ್ಗಡ್ಲೆ ಮತ್ತು ಫ್ರೈ ಮಾಡ್ಕೊಂಡಂಥ ಕಡಲೆ ಬೀಜ, ಸ್ವಲ್ಪ ಏಲಕ್ಕಿ ಎಲ್ಲ ಹಾಕಿ ನಾನು ಮಿಕ್ಸಿ ಮಾಡಿ ಅದಕ್ಕೂ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೆ. ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಈ ಥರ ಕೂಡ ಮಾಡ್ಕೋಬೋದು, ಇಲ್ಲ ಹಂಗೆ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಕೂಡ ಮಾಡ್ಕೋಬೋದು. ನಾನು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಗಿಣ್ಣಿಗೆಲ್ಲ ಇದೇ ಥರ ಹಾಕೋದು ನಮ್ಮ ಕಡೆ, ನಮ್ಮ ಸೈಡಲ್ಲಿ. ಒಂದೊಂದು ಸೈಡಲ್ಲಿ ಒಂದೊಂದು ಥರ ಮಾಡ್ತಾರೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿ ಏನು ಪೂಜೆ ಮಾಡಿಸ್ಕೊಂಬಂದಿದ್ರಲ್ಲ ಆ ಕಾಯಿ ತುರಿ ತುರಿದಿಟ್ಕೊಂಡಿದ್ದೆ, ಅದು ಕೂಡ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಓಕೆ ಸ್ನೇಹಿತರೆ, ನಾನು ಕೂಡ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಸೂಪರಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಕೂಡ ಮಾಡ್ಕೋಬೋದು, ಇಲ್ಲ ಪ್ಲೈನೇ ಬರೀ ಕಾಯಿ ತುರಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ ಈ ಎಲ್ಲ ಐಟಮ್ಸ್ನ ಹಾಕಿ ಮಾಡಿದ್ದಂಥದ್ದು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಬಂದು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಎಲ್ಲ ಫ್ರೈ ಮಾಡಿ ಹಾಕೋಣ ಅಂದ್ಬಿಟ್ಟು, ಮತ್ತು ಸ್ವಲ್ಪ ಬಾದಾಮಿನೂ ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಸುಮಾರು ಅದರಲ್ಲಿ ಐಟಮ್ಸ್ ಹಾಕಿದೆ, ಇದು ಸ್ವಲ್ಪ ಹಾಕೋಣ ಅಂದ್ಬಿಟ್ಟು ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗೆ, ಈಸಿಯಾಗೆ, ತುಂಬ ಟೇಸ್ಟಿಯಾಗೆ ಈ ರೀತಿ ಕೂಡ ಮಾಡ್ಕೋಬೋದು ಅಂದ್ಬಿಟ್ಟು ನಾನು ಇವತ್ತು ನಾನು ಹೇಗೆ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಇತ್ತಲ್ವ ಡ್ರೈ ಫ್ರೂಟ್ಸ್ ಎಲ್ಲ, ಮಕ್ಕಳು ಹಾಗೆ ಕೊಟ್ಟರೆ ತಿನ್ನೋದಿಲ್ಲ. ಈ ರೀತಿ ಏನಾದರೂ ಮಾಡಿಕೊಟ್ರೆ ತಿಂತಾರಲ್ಲ ಅಂದ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹೆಚ್ಚಿಗೆನೇ ಹಾಕಿ ನಾನು ಇವತ್ತು ಸ್ವೀಟ್ ಪೊಂಗಲ್ನ ಮಾಡಿದ್ದೆ. ತುಂಬಾ ಹೆವಿಯಾಗಿ ಹಾಕಿದೆ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು. ಇವಾಗ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿ ಚೆನ್ನಾಗಿರದೇ ಇರುತ್ತಾ ಅಲ್ಲ, ಎಷ್ಟೆಲ್ಲ ಐಟಮ್ಸ್ ಹಾಕಿದ್ಮೇಲೆ. ನಮ್ಮ ಕಡೆ ಈ ಥರ ಗಿಣ್ಣೆಲ್ಲ ಮಾಡಿದಾಗ ಈ ಥರ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ತಾರೆ. ಅದೇ ಥರ ನನಗೆ ಏನೋ ತಿನ್ನಬೇಕು ಅಂತ ಕೂಡ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ಈ ಎಲ್ಲ ಐಟಮ್ಸ್ ಹಾಕಿ ಮಾಡಿದೆ. ನೋಡಿ, ಇವಾಗ ನಾನು ಕೂಡ ಸರ್ವ್ ಮಾಡಿದ್ದಾಯಿತು. ನೋಡಿ, ಈ ರೀತಿ ಬಂದಿತ್ತು ಅಂತಲೇ ಹೇಳ್ತೀನಿ. ಒಂಥರ ಗಿಣ್ಣು ಅಥವಾ ಸ್ವೀಟ್ ಪೊಂಗಲ್ ಅಂತ ಕೂಡ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸತಿ